राज्याचे पोलीस आयुक्त एन शशिकुमार यांच्या आदेशानुसार हुबळी धारवाड परिक्षेत्रातील गुन्ह्यांची नोंद असणाऱ्या आरोपींची परेड घेण्यात आली आहे। हुबळी धारवाड परिसरातल्या विविध पोलीस स्थानकांमध्ये ज्यांच्यावर वेगवेगळ्या प्रकारचे गुन्हे दाखल आहेत अशा आरोपींना बोलावून त्यांची चौकशी करून त्यांना सूचनाही देण्यात आल्यात। हुबळी धारवाड या परिसरामध्ये जवळपास 1200 जणांवर गुन्हे दाखल असून 800 जणांनी पोलीस स्थानकात येऊन हजेरी लावली। 31 डिसेंबरच्या पार्श्वभूमीवर सर्वत्र कायदा आणि सुव्यवस्था राखण्यासाठी पोलिसांकडून ही परेड घेण्यात आली आणि त्यांना सक्त ताकीद सुद्धा देण्यात आलेली आहे। कोणतीही अप्रिय घटना होऊ नये त्याबरोबरच कायदा सुव्यवस्था राखली जावी यासाठी पोलिसांतर्फे आवाहनही करण्यात आलं। यावेळेस कुणीही अप्रिय घटना केल्यास कायदेशीर कारवाई करण्यात येईल असंही सांगण्यात आलं। यावेळेस पोलीस आयुक्त एन शशिकुमार, सहाय्यक पोलीस आयुक्त कायदा सुव्यवस्था, पोलीस उपायुक्त वाहतूक विभाग, पोलीस उपायुक्त हुबळी धारवाड परिक्षेत्रातील पोलीस स्थानकांचे अधिकारी, पोलीस इन्स्पेक्टर आणि कर्मचारी उपस्थित होते ಮತ್ತು ಎಚ್ಚರಿಕೆ ಮುಖಾಂತರ ಹೇಳಿದ್ದೇವೆ। ನಮ್ಮಲ್ಲಿರುವಂಥ ಎಲ್ಲ ರೌಡಿ ಶೀಟರ್ಗಳ ಮೇಲೆ ಈಗಾಗಲೇ ಮುಂಜಾಗ್ರತಾ ಕ್ರಮವಾಗಿ ಪ್ರಿವೆಂಟಿವ್ ಕೇಸಸನ್ನು ಮಾಡಿದ್ದೇವೆ। ಯಾರಿದರಲ್ಲಿ ಆ್ಯಕ್ಟಿವ್ ಇದ್ದಾರೆ ಅಂತ ಭಾಳಷ್ಟು ಜನರ ವಿರುದ್ಧ ಎಕ್ಸ್ಟರ್ನಮೆಂಟ್ ಅಂದರೆ ಗಡಿಪಾರನ್ನು 2024ನೇ ಇಸ್ವಿಯಲ್ಲಿ ಕೂಡ ಮಾಡಲಾಗಿತ್ತು। ಅಗತ್ಯ ಬಿದ್ದ ಕಡೆ 25ರಲ್ಲೂ ಕೂಡ ಆ ಒಂದು ಕೆಲಸ ಮುಂದುವರಿಯುತ್ತೆ। ಈಗಾಗಲೇ ಸಾಕಷ್ಟು ಪ್ರಪೋಸಲ್ಸನ್ನು ನಮ್ಮ ಅಧಿಕಾರಿಗಳು ತಯಾರು ಮಾಡ್ಕೊಂಡಿದ್ದಾರೆ। ಅದರಲ್ಲಿ ಯಾವುದು ಅಗತ್ಯ ಇದೆ ಅಂತಂದು ಅನಿಸುತ್ತೆ ಅಂಥವ್ರ ವಿರುದ್ಧ ಗಡಿಪಾರು ಅಥವಾ ಗುಂಡಾ ಆ್ಯಕ್ಟ್ ಹಾಕುವಂಥ ಒಂದು ಪ್ರಕ್ರಿಯೆಯನ್ನು ಕೂಡ ಜಾರಿ ಮಾಡ್ತಾ ಇದ್ದೇವೆ। ಸೊ ಇಷ್ಟಾಗಿಯೂ ಹೊಸ ವರ್ಷದ ಆಚರಣೆ ಹಿನ್ನೆಲೆಯಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಯೂಸ್ ಮಾಡೋವಂಥದ್ದು ಇರ್ಬೋದು, ಲಿಕ್ಕರ್ ಪರ್ಮಿಷನ್ಸ್ ಇರ್ಬೋದು, ಅದು ಆ್ಯಸ್ ಪರ್ ದಿ ಗೈಡ್ಲೈನ್ಸ್ ಆಫ್ ದಿ ಗೌರ್ಮೆಂಟ್ ಏನಿದೆ ಆ ಪ್ರಕಾರ ಇರುತ್ತೆ। ಅದನ್ನು ಯಾರು ವೈಲೇಟ್ ಮಾಡಬಾರ್ದು ಅಂತಂದು ಠಾಣಾವಾರು ನಾವು ಸಭೆಯನ್ನು ಮಾಡಿ ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ಸ್ಗಳಿಗೆ ಸೂಚನೆಯನ್ನು ಕೊಡುವಂಥ ಕೆಲಸ ಕೂಡ ಮಾಡಿದ್ದೀವಿ। ಅದರ ಜೊತೆಗೆ ಮಹಾನಗರ ಪಾಲಿಕೆಯ ಜೊತೆ ನಾವು ಸಂಪರ್ಕವನ್ನು ಸಾಧಿಸಿ ಅಗತ್ಯ ಇರುವಂಥ ಜಾಗಗಳಲ್ಲಿ CCTV ಏನಾದರೂ ಬೇಕಾದರೆ ಆ ಕೋರಿಕೆಯನ್ನು ಕೂಡ ಕೊಟ್ಟಿದ್ದೇವೆ। ಅದರ ಜೊತೆಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದ ಕಂಪನಿಗಳು, ನಮ್ಮ ರಿಸರ್ವ್ ಪೊಲೀಸ್, ಹೋಮ್ ಗಾರ್ಡ್ ಎಲ್ಲ ಸೇರಿ ಸುಮಾರು 2000 ಜನರ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಒಂದು ಅತ್ಯುತ್ತಮ ತಂಡ ಎರಡೂ ಅವಳಿ ನಗರದಲ್ಲಿ ವರ್ಷಾಂತ್ಯ ಮತ್ತು ವರ್ಷಾಚರಣೆ, ಹೊಸ ವರ್ಷದ ಆಚರಣೆ ಎರಡೂ ಅತ್ಯಂತ ಶಾಂತಿಯುತವಾಗಿ ನಡೆಯುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದೇವೆ। ಮತ್ತು ಎಲ್ಲ ಸಾರ್ವಜನಿಕರು ಶಾಂತಿಯುತವಾಗಿ ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತ ಈ ಮೂಲಕ ನಾನು ಎಲ್ಲ ಮಾಧ್ಯಮಗಳ ಮೂಲಕ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ। ಇಷ್ಟಾಗಿಯೂ ಎಲ್ಲಾದರೂ ವೈಲೇಷನ್ಸ್ ಆದರೆ ಅಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು। ನಮ್ಮ 112 ವ್ಯವಸ್ಥೆ ಏನಿದೆ ಇಡೀ ಕರ್ನಾಟಕದಲ್ಲಿ ಭಾಳ अत्युत्तम ವ್ಯವಸ್ಥೆಗಳಲ್ಲಿ ಒಂದು। ನಮ್ಮ ರೆಸ್ಪಾನ್ಸ್ ಟೈಮ್ लेस than 5 minutes ಇದೆ। अशाच नवनवीन अपडेट्ससाठी आणि ताज्या बातम्यांसाठी पोलीस माझा न्यूज YouTube चॅनल सबस्क्राईब करा। तसंच आमचं फेसबुक, इंस्टाग्राम आणि ट्विटर अकाउंट फॉलो करा। अधिक माहितीसाठी आमच्या www.polismazanews.com या वेबसाईटला भेट द्या।